ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಕ್ಸ್ಪ್ಲೋರ್ ಈ ವರ್ಲ್ಡ್. ಫೋರ್ತ್ T20 ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್ಗೆ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಅಪ್ಡೇಟ್ ಕೊಟ್ಬಿಡ್ತೀನಿ, ವಿಡಿಯೋ ಮಾಡೇ ಬಿಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ಇದು ಒಂದು ಡಾಮಿನೇಟ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಇಂಡಿಯಾದವರು. 283ನ ಚೇಸ್ ಮಾಡೋದು ಅಸಾಧ್ಯವಾದ ಅಂತ ಹೇಳ್ಬೋದು. ಸೀರೀಸ್ನ ಸೀಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ರೆಕಾರ್ಡ್ ಮೇಲೆ ರೆಕಾರ್ಡ್ ಬ್ರೇಕ್ ಆಗಿದೆ. ಏನೆಲ್ಲ ಆಗಿದೆ ಅಂತ ನೋಡ್ತಾ ಹೋದ್ರೆ ಫಸ್ಟಿಗೆ ಟಾಸ್ಕ್ ಎದ್ದು ಬ್ಯಾಟಿಂಗ್ ಆಡ್ತಾರೆ ಇಂಡಿಯಾದವರು. ಸಂಜು ಸ್ಯಾಮ್ಸನ್ ಮತ್ತೆ ಅಭಿಷೇಕ್ ಶರ್ಮಾ ಕಣಕ್ಕಿಳಿತಾರೆ. ಅಭಿಷೇಕ್ ಶರ್ಮಾ ಮತ್ತೆ ಸಂಜು ಸ್ಯಾಮ್ಸನ್ ಫಸ್ಟ್ 2 ಓವರ್ ತುಂಬಾ ತಿನ್ಕಾಡ್ತಾರೆ, ರನ್ಸ್ಗಳು ಬರಲ್ಲ. ಅವಾಗ ನಾವೇನು ಅನ್ಕೊಂಡಿದ್ವಿ, ತುಂಬಾ ಕಾಟ ಕೊಡುತ್ತಾ ಈ ಒಂದು ಪಿಚ್ಚು ಅಂತ ಅಂದ್ಬಿಟ್ಟು. ಆಮೇಲೆ ಬಂದು ನೋಡ್ರಿ ನುಗ್ಗಿ ಹೊಡಿತವ್ರೆ, ಹುಡ್ಕೊಂಡೋಗಿ ಹೊಡಿತವ್ರೆ ಬಾಲ್ನ. ಬಟ್ ಫಸ್ಟ್ ಓವರ್ ಅಲ್ಲೇ ಅಭಿಷೇಕ್ ಶರ್ಮಾ ಒಂದು ಕ್ಯಾಚ್ ಡ್ರಾಪ್ ಆಗುತ್ತೆ, ಅಂದ್ರೂ ಕೂಡ ಸರ್ವೈವ್ ಆಗಲ್ಲ. ಅವರು 36 ರನ್ನಿಗೆ ಅವ್ನು ಔಟ್ ಆಗ್ಬೇಕಾಗತ್ತೆ. ಅದು ಕೂಡ ಒಂದು ಒಳ್ಳೆ ಬೌಲಿಂಗ್ ಏನಲ್ಲ. ಇವರು ಮುನ್ನುಡಿ ಹೊಡೆಯೋಕೆ ಹೋಗ್ಬಿಟ್ಟು ಎಡ್ಜಾಗ್ಬಿಟ್ಟು ಕೀಪರ್ ಕ್ಯಾಚ್ ಹೋಗುತ್ತೆ. ಅದಾದ್ಮೇಲೆ ಬಂದಂತ ತಿಲಕ್ ವರ್ಮಾ ಬ್ಯಾಕ್ ಟು ಬ್ಯಾಕ್ 100 ಹೊಡಿತಾರೆ. ಬಟ್ ಲಾಸ್ಟ್ಗಿಂತ ಈ ಸರಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ತುಂಬಾ ಲೇಟ್ ಆಗಿ ಬಂದ್ರು ಕೂಡ ತುಂಬಾ ಬೇಗವಾಗಿ, ಅಂದ್ರೆ ಕೇವಲ ಒಂದು 40 ಬಾಲಲ್ಲಿ 100ನ ಹೊಡೆಯುವಂತ ಕೆಪಾಸಿಟಿ ಇದೆ ಅಂತ ತೋರ್ಸ್ಕೊಂಡು ಕೊಟ್ಟಿದ್ದಾರೆ. ಬಟ್ ಸಂಜು ಸ್ಯಾಮ್ಸನ್ 2 ಸರಿ ಡಕ್ಕಾದ್ರೂ ಕೂಡ 3ನೇ ಸರಿ ಇಲ್ಲ, ಅದೊಂದು ತುಂಬಾ ಇದು ಆಗಿದ್ದು ಅರ್ಜೆನ್ಸಿ ನಾನು ತೋರಿಸಿದೆ, ನಾನು ಇನ್ನ ಬ್ಯಾಟಿಂಗ್ ಮಾಡ್ಬೋದು ಅಂತ ಹೇಳಿ ತೋರ್ಸ್ಕೊಂಡು ಕೊಟ್ಟಿದ್ದಾರೆ. ಸೊ ಅವ್ರದ್ದು ಕೂಡ ಬ್ಯಾಕ್ ಟು ಬ್ಯಾಕ್ 100 ಆಗಿದೆ. ರೆಕಾರ್ಡ್ ಬ್ರೇಕ್ ಏನಾಗಿದೆ ಅಂತ ಹೇಳಿದ್ರೆ 210 ರನ್ನುಗಳ ಪಾರ್ಟ್ನರ್ಶಿಪ್ ಬಂದಿದೆ. ಇದು ಯಾವುದೇ ಒಂದು ಎನಿ ವಿಕೆಟ್ ಆಗಿ ಇಂಡಿಯಾಗೋಸ್ಕರ ಆಗಿರುತ್ತೆ, ಯಾವುದೇ ಒಂದು ವಿಕೆಟಿಗೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಪಿಚ್ಚಲ್ಲಿ ಆಗಿರ್ಬೋದು, ಇದು ಇಂಡಿಯಾ ಪರವಾಗಿ ಹೈಯೆಸ್ಟ್ ರನ್ ಪಾರ್ಟ್ನರ್ಶಿಪ್ ಆಗುತ್ತೆ. 210 ರನ್ನುಗಳ ಒಂದು ಪಾರ್ಟ್ನರ್ಶಿಪ್ ಆಗುತ್ತೆ. ಸೊ ನೆಕ್ಸ್ಟ್ ತಿಲಕ್ ವರ್ಮಾ ಅವ್ರದ್ದು ದ ಯಂಗೆಸ್ಟ್ ಪ್ಲೇಯರ್ ಒಂದೇ ವರ್ಷದಲ್ಲಿ 2 ಡಬಲ್ ಸೆಂಚುರಿನ ಅಂದ್ರೆ 2 ಸೆಂಚುರಿನ ಬಾರಿಸೋ ಮುಖಾಂತರ ದ ಯಂಗೆಸ್ಟ್ ಪ್ಲೇಯರ್ ಟು 200 ಅಂತ ಬರುತ್ತೆ. ಸೊ ಇನ್ನೊಂದು ಸಂಜು ಸ್ಯಾಮ್ಸನ್ ಅವ್ರದ್ದು ಒಂದೇ ವರ್ಷದಲ್ಲಿ 3 ಸೆಂಚುರಿ ಬರುತ್ತೆ. ಇದು ಬಿಟ್ಟರೆ KL ರಾಹುಲ್ ಮಾಡಿದ್ರು, ಒಂದೇ ವರ್ಷದಲ್ಲಿ 300ನ ಹೊಡೆದು ಸೆಂಚುರಿನ ಮಾಡಿದ್ರು. KL ರಾಹುಲ್ನ ದಾಖಲೆನ ಈಕ್ವಲ್ ಮಾಡ್ತಾರೆ ನಮ್ಮ ಸಂಜು ಸ್ಯಾಮ್ಸನ್ ಅವರು. ವರ್ಷದಲ್ಲಿ 3 ಸೆಂಚುರಿನ ಬರುತ್ತೆ. ನೆಕ್ಸ್ಟ್ ಬಂದು ಹೈಯೆಸ್ಟ್ ಟೋಟಲ್ ರೆಕಾರ್ಡ್ ಆಗುತ್ತೆ 297 ಫಸ್ಟ್ ಬರುತ್ತೆ. 297ಗೆ 6 ವಿಕೆಟ್ನ ಕಳ್ಕೊಂಡು ಇಂಡಿಯಾದವ್ರು ಹೊಡಿತಾರೆ. ಇದು ಬಿಟ್ಟರೆ ಇದೇ ಸೆಕೆಂಡ್ ಹೈಯೆಸ್ಟ್ ಸ್ಕೋರ್ ಆಗುತ್ತೆ T20 ಇಂಟರ್ನ್ಯಾಷನಲ್ ಅಲ್ಲಿ 283ಗೆ. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾದಲ್ಲಿ 283 ರನ್ ಬರುತ್ತೆ. ಇದು ಬಿಟ್ಟರೆ 278 ಇದೆ ಅಫ್ಘಾನಿಸ್ತಾನದವ್ರು ಹೊಡೆದಿರೋದು, ಅದು ಕೂಡ ಥರ್ಡ್ ಹೈಯೆಸ್ಟ್ ಆಗುತ್ತೆ. ಇನ್ನೊಂದು ಬಿಟ್ಟರೆ 267 3 ವಿಕೆಟ್ನ ಕಳ್ಕೊಂಡು ಇಂಗ್ಲೆಂಡ್ ಅವರು ಹೊಡಿತಾರೆ. ಸೊ ಹೈಯೆಸ್ಟ್ T20 ಎವರ್ ನಲ್ಲಿ ಇಂಟರ್ನ್ಯಾಷನಲ್ ಅಲ್ಲಿ ಆಗಿರೋದು 297. ಅದು ಬಿಟ್ಟರೆ ಇದೆ 283. ಇನ್ನೊಂದು ರೆಕಾರ್ಡ್ ಏನಾಗಿದೆ ಅಂತ ಹೇಳಿದ್ರೆ ಒಂದೇ ಇನ್ನಿಂಗ್ಸ್ ನಲ್ಲಿ 22 ಬೌಂಡ್ರೀಸ್ಗಳಿತ್ತು, 22 ಸಿಕ್ಸ್ಗಳಿತ್ತು. ಬಟ್ ಈ ಮ್ಯಾಚ್ ನಲ್ಲಿ 23 ಸಿಕ್ಸ್ಗಳು ಬಂದಿದೆ. ಸೊ ಇದು ಒಂದು ಕೂಡ ಒಂದು ರೆಕಾರ್ಡ್ ಬ್ರೇಕ್ ಆಗಿದೆ. ಇದನ್ನ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಬ್ರೇಕ್ ಮಾಡಬಹುದು ಯಾರಾದ್ರೂ. ಬಟ್ 23 ಸಿಕ್ಸ್ ಹೊಡೆದು ಒಂದೇ ಮ್ಯಾಚ್ ಅಲ್ಲಿ ಒಂದೇ ಇನ್ನಿಂಗ್ಸ್ ನಲ್ಲಿ ಹೊಡೆದು ದಾಖಲೆ ಸೃಷ್ಟಿ ಮಾಡಿದ್ದಾರೆ. ಅದು ಕೂಡ ನಮ್ಮ ಭಾರತದ ಪರವಾಗಿದೆ ಅನ್ನೋದು ಹೆಮ್ಮೆಯ ವಿಚಾರ. ಆ 23 ಸಿಕ್ಸ್ ಅಲ್ಲಿ ನಮ್ಮ ಸಂಜು ಸ್ಯಾಮ್ಸನ್ ಅವರು 6-4 ಹೊಡೆದು 9 ಸಿಕ್ಸ್ನ ಹೊಡೆದ್ರೆ ತಿಲಕ್ ವರ್ಮಾ ನಾನು ಯಾರಿಗಿಂತ ಕಮ್ಮಿ ಇಲ್ಲ ಅಂತೇಳಿ ಲೇಟೆಸ್ಟ್ ಆಗಿ ಹೊಡೆದಿದ್ದಾರೆ. 9-4 10 ಸಿಕ್ಸ್ ಗುರು, ಇದೊಂದು ದಾಖಲೆನೇ ಆಗ್ಬೋದು. ಮೇ ಬಿ ದಾಖಲೆ ಆಗೋಗಿದೆ. 23 ಸಿಕ್ಸ್ ಹೊಡೆದ್ಬಿಟ್ಟು ಒಂದು ಇನ್ನಿಂಗ್ಸ್ ನಲ್ಲಿ 23 ಸಿಕ್ಸ್ ಹೊಡೆದ್ಬಿಟ್ಟು ಒಂದು ದಾಖಲೆ ಮಾಡಿದ್ದಾರೆ. ಬಟ್ ಲೇಟಾಗಿ ಬಂದಿರೋ ತಿಲಕ್ ವರ್ಮಾ ಕಳೆದ ಮ್ಯಾಚ್ಗಿಂತ ಈ ಮ್ಯಾಚ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಸೊ ತಿಲಕ್ ವರ್ಮಾ ಮುಂದಿನ ಫ್ಯೂಚರ್ ಸ್ಟಾರ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ಬೋದು. ನಿಮಗೆ ಏನ್ಸುತ್ತೆ ಕಮೆಂಟ್ ಮಾಡಿ. 283ನ ಚೇಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ ಬೈ ಬೈ ಫ್ರಮ್ ಎಕ್ಸ್ಪ್ಲೋರ್ ಈ ವರ್ಲ್ಡ್.